ಮಾಡಿದ್ರೆ ಈ ಒಂದ್ 2-3 ಎಕ್ಸಾಮ್ಸ್ ರೀ ಎಕ್ಸಾಮ್ ಮಾಡಬಹುದು. ಅದು ಬಿಟ್ರೆ ಯಾವ್ದೆಲ್ಲ ಎಕ್ಸಾಮ್ ಆಗಿ ಅಪಾಯಿಂಟ್ ಆಗಿದೆ ಇವ್ರು ಸತ್ರು ಆಗಲ್ಲ ಮೇಡಮ್. ಜಾಸ್ತಿ ಅಂತಂದ್ರೆ ಈಗ ಒಂದ್ 3-4 ತಿಂಗಳು ಅಷ್ಟೇ ಅವರು ಚೇರ್ಮನ್ ಏನು ಅಮಾನತ್ ಮಾಡಿದ್ದಾರೆ. ವಾಪಸ್ ಏನಂತಂದ್ರೆ ಆರ್ಟಿಕಲ್ 371 ಏನ್ ಹೇಳುತ್ತೆ ಮೇಡಮ್, ಅವರಿಗೆ ಸೇಫ್ ಗಾರ್ಡ್. ಈಗ ಕೋರ್ಟ್ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ, ಏನೋ ಒಂದು ವಾಪಸ್ ತಗೊಂಡ್ಬರ್ತಾರೆ. ಈಗ ತಿರ್ಗಾ ಮತ್ತೆ ಇನ್ನೊಂದು 6 ತಿಂಗಳು ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅವರು. ಭ್ರಷ್ಟ ಈ ವ್ಯವಸ್ಥೆ ಏನಂತಂದ್ರೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಇದಾರಲ್ಲ ಮೇಡಮ್, ಇವರೇ ಅಪಾಯಿಂಟ್ ಮಾಡೋದು. ಈ ಮೆಂಬರ್ಸ್ ಏನಿದಾರಲ್ಲ, ಈ ಮೆಂಬರ್ಸ್ ಚೇರ್ಮನ್ ಪ್ರತಿಯೊಂದು ಮಿನಿಸ್ಟರ್ ಮನೆಗೆ ಹೋಗ್ತಾರೆ ಬೆಳಗ್ಗೆ ಇದ್ದು, ಮತ್ತಲ್ಲಿ ಅವ್ರ ಯಾರ್ಯಾರು ಬೇಕೋ ಅವರಿಗೆ ಹುದ್ದೆಗಳು ಮಾಡ್ಕೊಂತಾರೆ. ಈ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ, ಲಿಸ್ಟ್ ಬಂದಿರೋರು ಸೀದಾ ಹೋಗ್ತಾರೆ ಅವ್ರ ಮಿನಿಸ್ಟರ್ ಮನೆ, MLA ಮನೆ, ಅವ್ರ ಕಡೆಯಿಂದ ಕಾಲ್ ಮಾಡ್ತಾರೆ. ನಾನ್ ಕಣ್ಣಾರೆ ನೋಡಿದೀನಿ ಮೇಡಮ್ ಇದನ್ನ. ಈ ವಿಚಾರನ ತನಿಖೆ ಆಗ್ಬೇಕು, ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ತನಿಖೆ ಸ್ಟ್ಯಾಂಡರ್ಡ್ ಸರ್, ಏನ್ ತನಿಖೆ ಆಗ್ಬೇಕು, ಯಾವ ತನಿಖೆ ಆಗ್ಬೇಕು, ಆ ತನಿಖೆ ಪಾರದರ್ಶಕವಾಗಿರುತ್ತೆ ಅನ್ನೋ ವಿಶ್ವಾಸ ಇದು 100% ಇಲ್ಲ ಮೇಡಮ್. ಈಗ ಸರ್ಚ್ ಕಮಿಟಿ ಅಂತ ಲಾಸ್ಟ್ ಇಯರ್ ಏನ್ ಮಾಡಿದ್ರು, ಇವಾಗ ಅದು 11 ಜನ ಏನೋ MLAಗಳು ತಗೊಂಡ್ಬಂದ್ರು, ಎಲ್ಲಾ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ಅವ್ರ ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಅವರೇ ದುಡ್ಡು ಇಸ್ಕೊಂಡು ಇವ್ರ ಹತ್ರ ಇವರೆಲ್ಲ ಕಮಿಟ್ಮೆಂಟ್ ನಮ್ದಷ್ಟೊಂದಷ್ಟು ಜನ ಕ್ಯಾಂಡಿಡೇಟ್ಸ್ ಇರುತ್ತೆ, ನೀವು ಅದರಲ್ಲಿ ಫಿಲ್ ಮಾಡಿ ಅಷ್ಟೇ, ಅದ್ರಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂತಾರೆ. ಇವ್ರು ಕಾಂಗ್ರೆಸ್ ಗವರ್ಮೆಂಟ್ ಏನ್ ಹೇಳ್ತಾರಮ್ಮ, ಇವ್ರಿಗೆ ಏನೇ ಆಗ್ಲಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವ್ರಿಗೆ ಸಿಕ್ಕಾಕೊಂಡಿದಾರ, ಇವ್ರನ್ನ ಒಬ್ಬರನ್ನ ತಲೆದಂಡ ಮಾಡಿ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿ ಇಂಥ ವ್ಯಕ್ತಿಗಳನ್ನ, ಅವಾಗ ಎಲ್ಲರೂ ಕಲಿತಾರೆ. ಅನ್ಫಾರ್ಚುನೇಟ್ಲಿ ನಿಜ ಸರ್, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸಂವಿಧಾನನೇ ಅದಕ್ಕೆ ಅವಕಾಶ ಸಂವಿಧಾನ ಆಗಿಲ್ಲ ಅಂತಂದ್ರೆ ನಮಗ್ ಕೊಡಿ, ನಮಗ್ ಬಿಡಿ, ಆಯ್ತು ನಾವು ಮಾಡ್ಕೊಂತೀವಿ, ಅದನ್ನ ನಾವು ಮಾಡ್ತೀವಿ ಮೇಡಮ್. ಇಂಥವ್ರಿಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಆ ತರ ಶಿಕ್ಷೆ ಕೊಡ್ತೀವಿ ಇಂಥವ್ರಿಗೆ. ಇವರು ಒಬ್ಬ ನಾರ್ಮಲ್ ಮನುಷ್ಯ ಒಂದು ಪ್ರತಿಭಟನೆ ಮಾಡೋಣ ಅಂತಂದ್ರೆ, ಒಂದು ಪ್ರೊಟೆಸ್ಟ್ ಮಾಡೋಣ ಪರ್ಮಿಷನ್ಸ್ ಕೊಡಲ್ಲ, ಸುಮ್ನೆ ಏನು ಮಾಡಿಲ್ಲ ಅಂತಂದ್ರೆ FIR ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಅಂತಂದ್ರೆ, ಈ ವ್ಯಕ್ತಿ ತನ್ನ ಮಕ್ಳಿಗೋಸ್ಕರ ಆದಾಯ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದಾರಲ್ಲ, ಆ ಮಾಡ್ಕೊಟ್ನಲ್ಲ ತಹಸೀಲ್ದಾರ್, ಅವನಿಗೆ ಏನ್ ಶಿಕ್ಷೆ ಕೊಟ್ಟಿದ್ರೆ ಇವತ್ತು? ಏನು ಶಿಕ್ಷೆ ಕೊಟ್ಟಿಲ್ಲ. ಮತ್ತೆ ನಾನು 3 ಜನ KPSC ಚೇರ್ಮನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ, ಅವ್ರಿಬ್ರು ಮಕ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟೆ, 15 ದಿವಸ ಆಯ್ತು ಮೇಲೆ ಕಂಪ್ಲೇಂಟ್ ಕೊಟ್ಟು. ಇಬ್ರು ಮೆಂಬರ್ಸ್ ಭೋಜ ನಾಯಕ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಭೋಜ ನಾಯಕನಿಗೆ ಅನುಪನ್ನು 1.5 ಕೋಟಿಗೆ ಬರೀ 25 ಮಾರ್ಕ್ಸ್ ಮೇಡಮ್. KS ಇಂಟರ್ವ್ಯೂ 25 ಮಾರ್ಕ್ಸ್ಗೆ 1.5 ಕೋಟಿ ಡೀಲು. 25ಕ್ಕೆ 25 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ. 75 ಲಕ್ಷ ಕ್ಯಾಶ್ ಕೊಟ್ಟಿದ್ದಾನ ಅವನು ಜಮೀನ್ ಮಾರ್ಬಿಟ್ಟು. ಇನ್ನಿಬ್ರು ಹುಡುಗಿರು ಶಾಂತಾ ಉಸ್ಮಾನಿ ಅಂತ ಮೆಂಬರ್ಸ್, ಅವರಿಗೆ ಮಮಿತಾ ಅನ್ನೋ ಹುಡುಗಿ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಿ ತನಿಖೆ ಮಾಡಿ FIR ಕೊಟ್ಟಿದ್ದೀನಿ ಮೇಡಮ್. ನಾನು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದೀನಿ. ನಾನು 4 FIR ಮಾಡಿದ್ದೀನಿ. ಇಲ್ಲಿವರೆಗೂ ಏನ್ ಆಕ್ಷನ್ ತಗೊಂಡಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್? ಬರೀ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ನಾನು ತನಿಖೆ ಮಾಡ್ತೀನಿ, ರಿಫಾರ್ಮ್ಸ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ, ಸಸ್ಪೆಂಡ್, ಏನು ಆಗಲ್ಲ ಮೇಡಮ್, ಏನು ಮಾಡಲ್ಲ. ಇದು ಮ್ಯಾಕ್ಸಿಮಮ್ ಏನಂತಂದ್ರೆ 1 ವಾರ ಈ ಸುದ್ದಿಯಲ್ಲಿ ಇರ್ಬೋದು ಅಷ್ಟೇ. ಒಂದೇ ವಾರ, 1 ವಾರ ಆದ್ಮೇಲೆ ಹೊಸ ಸುದ್ದಿ ಬರುತ್ತೆ, ಹೊಸ ದಸ ಮುಗಿತು. ಕುಮಾರ್ ಅವರೇ, ನೀವು ಗಮನಿಸಿರೋ ಹಾಗೆ ರಿಪಬ್ಲಿಕ್ ಕನ್ನಡ ಅಂತ ಪದೇ ಪದೇ ನಾವು ಚರ್ಚೆ ಮಾಡ್ತಿದ್ದೀವಿ, ನೆನಪು ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ಈಗ ತಗೊಂಡಿರೋ ಆಕ್ಷನ್ ಕೂಡ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಸರ್ಕಾರ ತಗೊಂಡಿರೋ ಆಕ್ಷನ್ ಅಲ್ಲ ಇದು. ಕಾರ್ಯದರ್ಶಿಗಳು ದೂರು ಕೊಟ್ಟರು, ಅದರ ಅನ್ವಯ ರಾಜ್ಯಪಾಲರು ಕ್ರಮ ಕೈಗೊಂಡು, ತಾತ್ಕಾಲಿಕ ಕ್ರಮ ಕೈಗೊಂಡು ಸುಪ್ರೀಂ ಕೋರ್ಟ್ ವರೆಗೂ ನೀವು ತಗೊಂಡು ಹೋಗಿ ಅಂತ ಹೇಳಿ ರಾಷ್ಟ್ರಪತಿಗಳು ಕಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದಾಯಿತ್ವ ಏನಿದೆ? FIR ಮೇಲೆ FIR ಆಗಿದೆ. ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ಕ್ರಮ ಆಗಬೇಕು. ಈಗ ದೂರು ಕೊಟ್ಟಿದಾರಲ್ಲ ಇವರು, ಯಾರೋ ಮೆಂಬರ್ ಮೇಲೆ ಭ್ರಷ್ಟಾಚಾರ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ, FIR ಆಗಿದೆ. FIR ಮಾಡೋದು ಅಂದ್ರೆ ಅರ್ಥ, ಇದೇ ಸರ್ಕಾರ, ಇದೇ ಗೃಹ ಇಲಾಖೆ, ಇದೇ ಪೊಲೀಸು, ಇದೇ ವ್ಯವಸ್ಥೆ ಅವ್ರ ಮೇಲೆ FIR ಮಾಡಿರ್ತಕ್ಕಂಥದ್ದು. ಆಮೇಲೆ ತನಿಖೆ ಆಗಬೇಕಾ? ತನಿಖೆ ನಡೀತಾ ಇದೆ. ಒಂದು ನಂಬರ್ 1. ನಂಬರ್ 2, ಯಾವುದೇ ರೀತಿಯಾಗಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಲ್ಲ. ಭ್ರಷ್ಟಾಚಾರ ಜೊತೆ ಯಾರು ಕಾಂಪ್ರಮೈಸ್ ಆಗ್ತಾರೆ? ಬಿಜೆಪಿ ಆಗ್ಬಹುದು. 3 ವರ್ಷ ಅಂತ ಹೇಳಿದ್ರು, 3 ವರ್ಷ ಅಲ್ಲ, ಅದು 6 ವರ್ಷ. ಸಂವಿಧಾನದ ಪ್ರಕಾರನೇ ಯಾರು ಚೇರ್ಮನ್ ಆಗ್ತಾನೆ ಅವನಿಗೆ ಅಧಿಕಾರಾವಧಿ 6 ವರ್ಷಗಳ ಕಾಲ. ನಾವು ಏನೋ ಯಡಿಯೂರಪ್ಪ ಬಂದು ಮಾಡ್ಬಿಟ್ಟ, ಸಿದ್ದರಾಮಯ್ಯ ಬಂದು ಕಂಟಿನ್ಯೂ ಮಾಡ್ಬಿಟ್ಟ ನೀವು ಹೇಳ್ತಿದ್ರಲ್ಲ, ಅದು ಸುಳ್ಳು, ಸತ್ಯ ಅಲ್ಲ. ಆದರೆ ಒಂದೇನ್ ಗೊತ್ತಾ, ಅವ್ರ ಮೇಲೆ ಕ್ರಮ ಆಗಬೇಕು, ನಂಬರ್ 1. ನಂಬರ್ 2, ಇದ್ರ ರಿಫಾರ್ಮ್ ಆಗಬೇಕು. ಅದು ನಾವು ಬದ್ಧ ಇದ್ದೀವಿ. ಯಾರು ಏನು ಆರೋಪ ಮಾಡ್ತಾರೆ, ಆರೋಪ ಮಾಡಿದಕ್ಕೆಲ್ಲ ನಾವು ಉತ್ತರ ಕೊಡೋದು ಸಮಂಜಸ ಅಲ್ಲ. ಏನಂದ್ರೆ ಪೊಲಿಟಿಕಲಿ ಬಿಜೆಪಿ ಅವರು ಪೊಲಿಟಿಕಲ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅವ್ರ ಆಕ್ರೋಶ ಇದೆ, ಖಂಡಿತವಾಗಿ ಅವ್ರ ಆಕ್ರೋಶ ಇದೆ. ಯಾಕಂದ್ರೆ ಮುಂಚೆಯಿಂದಲೂ ಸುಮಾರು 10-15 ವರ್ಷಗಳಿಂದ, 2 ದಶಕಗಳಿಂದನೂ ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ನಡೀತಾ ಇದೆ ಆರೋಪಗಳು ಪ್ರತಿ ಎಕ್ಸಾಮ್ ಅಲ್ಲಿ. ಆರೋಪ ಇಲ್ಲದ ಎಕ್ಸಾಮ್ ಇಲ್ಲಿವರೆಗೂ ಒಂದು ಆಗೇ ಇಲ್ಲ, ನಡೀತಾನೆ ಇದಾವೆ. ಆದ್ರೆ ಅದು ರಿಫಾರ್ಮ್ ಆಗಬೇಕು ಅಂತ ಹೇಳಿ ಮನೆ ಸಿದ್ದರಾಮಯ್ಯನವರೆಗೂ ಇತ್ತು. ಈಗ ಸರ್ಚ್ ಕಮಿಟಿ ಮಾಡ್ತಾರೆ, ಅದ್ರ ಕಮಿಟಿನಲ್ಲಿ ಭ್ರಷ್ಟಾಚಾರಿಗಳೇ ಇದ್ದಾರೆ. ನೋಡಿ, ಯಾರ್ಯಾರ ಮೇಲೆ ಆರೋಪಗಳಿದಾವೆ, ಆರೋಪಗಳಿದ್ದ ತಕ್ಷಣನೇ ನಿಜವಾದ ಭ್ರಷ್ಟಾಚಾರಿಗಳಾಗೋದಿಲ್ಲ. ಆರೋಪಗಳು ಮಾಡ್ತಾರೆ, ಪೊಲಿಟಿಕಲ್ ಆರೋಪಗಳು ಮಾಡ್ತಾರೆ.
ಈ ರಿಫಾರ್ಮ್ ಮಾಡ್ಲಿಕ್ಕೆ ಏನು ಸಲಹೆಗಳು ಬರ್ತವೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅದು ನಿಜವಾದಂತಾರೆ. ಅದು ಕಾಂಗ್ರೆಸ್ ಸರ್ಕಾರ ನಾನು ಆಗ್ಲೂ ಕೇಳ್ದೆ ಈಗ್ಲೂ ಕೇಳ್ದೆ. ಇಲ್ಲ ನಟರಾಜ್ ಗೌಡ್ರೆ, ನಾನು ಆಗ್ಲೂ ಕೇಳ್ದೆ ಈಗ್ಲೂ ಕೇಳ್ತಿದ್ದೀನಿ. ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್ ಕೆಪಿಎಸ್ಸಿ ಅಲ್ಲಿ ಇಲ್ಲ ನಟರಾಜ್ ಗೌಡ್ರೆ, ಪ್ರಶ್ನೆ ಕೇಳಿಸ್ಕೊಂಬಿಡಿ. ನಾನು ಓದ್ಕೊಂಡ್ಬಂದೆ. ಇಲ್ಲ ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಾನು ಓದ್ಕೊಂಡ್ಬಂದೆ ಆರ್ಟಿಕಲ್ 371 ಕ್ಲಾಸ್ 2 ಕ್ಲಾಸ್ 1 ಅವೆಲ್ಲ ಏನ್ ಹೇಳುತ್ತೆ ಅಂತ ಹೇಳಿ. ಹೌದು, ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಕ್ರಮ ಕೈಗೊಳ್ಳೋಕ್ಕಂತೂ ಅವಕಾಶ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಸರ್, ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್ ಬಿಲ್ಡ್ ಮಾಡಿ ಇಂಥ ಭ್ರಷ್ಟರಿಗೆ ನಾವು ಅವಕಾಶ ಕೊಡೋದಿಲ್ಲ, ಸುಮ್ನೆ ಬಿಡೋದಿಲ್ಲ ಅಂತ ತೋರಿಸುವ ಪ್ರಯತ್ನನಾದ್ರೂ ಒಂದಾಗ್ಬೇಕಿತ್ತಲ್ಲ ನಟರಾಜ್ ಗೌಡ್ರೆ. ಒಂದೇ